ಮಡಿಕೆಯಲ್ಲಿರೋ ಅಗ್ನಿ ಜ್ವಾಲೆ ಪೂರ್ತಿಯಾಗಿ ಆರೋವರೆಗೂ ಸ್ಪಷ್ಟವಾಗಿ ಯಾರು ಅನ್ನೋದು ಗೊತ್ತಾಗೋದಿಲ್ಲ ವಿಕ್ರಾಂತ್. ಆ ಬೆಂಕಿ ಆರೋದಿಲ್ಲ ಅಂದ್ಯಲ್ಲ? ಆರಿಸ್ಬೇಕು. ನೀರ್ ತಂದು ಸುರಿದ್ರೆ? ಹಾಗ ಮಾಡಬಾರದು. ಕೈಗಳನ್ನು ಬಳಸಬಾರದು. ಇದೆಂತ ರೂಲ್ಸ್? ಅಯ್ಯ, ಕೈ ಬಳಸ್ತಾನೆ ಬೆಂಕಿ ಆರಿಸೋದು ತುಂಬಾನೇ ಕಷ್ಟ. ಯೋಚಿಸಿದ್ರೆ ಸಾಧ್ಯ ಆಗತ್ತೆ. ನಾನು ಅದನ್ನ ಆರಿಸ್ತೀನಿ. ನೈನಿ, ನಿನ್ನಿಂದ ಆ ಕೆಲಸ ಮಾಡೋದಕ್ಕಾದ್ರೆ ಇಲ್ಲಿರೋ ಗಾಯತ್ರಿ ಪುಟ್ಟಿ ಟಿವಿ ಒಳಗಡೆ ಹೇಗೆ ಬಂದ್ಲು ಅಂತ ನಾವು ತಿಳ್ಕೊಬೋದು. ತಿಳ್ಕೊತೀನಿ ಯಜಮಾನ್ರೆ. ಅಯ್ಯೋ ರಾಮ, ಹೋಗಿ ಚಿಕ್ಕ ಮಗುಗೆ ಅಪಾಯ ಆಗ್ಬೇಕಾ? ಬಂತು ಅಂತ ನಾವು ಅನ್ಕೋಬೇಕೇ ಹೊರತು ಭಯ ಪಡೋ ಅವಶ್ಯಕತೆ ಇಲ್ಲ ಮಾವು. ನಿನ್ ತಾಯಿ ಹೆಸರಿಟ್ಕೊಂಡಿದ್ದಾಳೆ ಅಂತ ಪ್ರತಿ ಸಲ ತಪ್ಪಿಸ್ಕೊಳ್ಳೋದಕ್ಕಾಗಲ್ಲ ವಿಶಾಲ್. ಈ ಸಲ ಏನ್ ಬೇಕಾದ್ರೂ ಆಗ್ಬೋದು. ಅಂಬಾ ಶಿವಶಂಭೋ. ಈಗ ನೈನಿ ಏನ್ ಮಾಡ್ತಾಳೆ ಅಂತ ನೋಡೋಣ. ಸಂಜೆ ಆಗ್ಲಿ ಇರಿ ಚಿಕ್ಕಮ್ಮ. ಸೂರ್ಯ ಮುಳುಗಿ ಆ ಚಂದ್ರ ಬೆಳಗ್ಬೇಕು. ಅತಿಯಾಗಿ ನಂಬಿಕೆ ಇರಲಿಲ್ಲ ಅಂತಿದ್ರೆ ಅಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇರಲಿಲ್ಲ ಬ್ರೋ. ಮಾತೆ, ಮಾಕಾಳಮ್ಮನಿಗೆ ನೈವೇದ್ಯವನ್ನ ಅರ್ಪಿಸಿ ಗೋಧಿ ರೊಟ್ಟಿನ ಚಂದ್ರನ್ ಕಡೆಗೆ ತೋರಿಸ್ಬೇಕು. ಆ ರೊಟ್ಟಿನ ಮುರಿದು ಅದನ್ನ ನಾಯಿಗೆ ಹಾಕಿದ್ರೆ ಪೂಜೆ ಪೂರ್ತಿ ಆದ ಹಾಗೆ. ಈ ಮಡಿಕೆಯಲ್ಲಿರೋ ಬೆಂಕಿ ಆರೋವರೆಗೂ ಮನ್ಸಿಗೆ ನೆಮ್ಮದಿ ಇಲ್ಲ ನಂದೀಶ. ತಾಯಿಗೆ ಚಂದ್ರಂಗೆ ಇಲ್ಲಿ ನೈವೇದ್ಯ ನೀಡ್ತಾ ಇದ್ದೀನಿ. ಒಪ್ಪಿಸ್ಕೊಂಡು ಆ ತಾಯಿ ಹಸುವು ನೀಗೋ ಅಷ್ಟರಲ್ಲಿ ಈ ಬೆಂಕಿನೂ ಕೂಡ ಆರಿಸ್ಬಿಡು ನೈನಿ. ಆರ್ಸು ಅಂತ ನಾವ್ ಹೇಳ್ಬೋದು, ಆದ್ರೆ ಕೈಯಲ್ಲಿ ಆರಿಸಬಾರ್ದು, ಬಾಯಲ್ಲಿ ಊದಬಾರ್ದು ಅಂತ ರೂಲ್ಸ್ ಬೇರೆ ಇದೆಯಲ್ಲ ಮಾಮ್. ಉಫ್ ಉಫ್ ಅಂತ ಬಾಯಲ್ಲಿ ಊದಿದ್ರು ಬೆಂಕಿ ಜಾಸ್ತಿ ಆಗತ್ತೆ ಹೊರತು ಕಡಿಮೆ ಆಗಲ್ಲ ಬಾವಾ.
ಕೈಯಲ್ಲೂ ಆರಿಸ್ಬಾರ್ದಂತಾರೆ, ನೀರ್ ಹಾಕ್ಬಾರ್ದು ಅಂತಾನೂ ಹೇಳ್ತಾ ಇದ್ದಾರೆ. ಇನ್ ಹೇಗಪ್ಪ ಇದನ್ನ ಆರಿಸೋದು? ನೈನಮ್ಮಂಗ್ ಗೊತ್ತು ಕಣೆ, ನೀನ್ ಸುಮ್ನೆ ನೋಡ್ಕೊಂಡು ನಿಂತ್ಕೋ. ನೈನಿ, ನನ್ ಮಗ ಬದ್ರಿನಾಥಂಗೆ ಏನಾದ್ರೂ ತೊಂದರೆ ಆಗುತ್ತೆ ಅಂತ ಗೊತ್ತಿದ್ರೆ ಇಷ್ಟೊಂದು ಬೇಜಾರಾಗ್ತಿರ್ಲಿಲ್ವೋ ಏನೋ. ಏಯ್, ಏನ್ ಹೇಳ್ತಾ ಇದೀಯ ನೀನು? ಹೆತ್ತಿರೋದ್ ನೀನೇ ಆದ್ರೂ ಅವ್ನ್ ನನ್ಗೂ ಮಗನೇ. ನನ್ ಮಗನ್ ಮಗ ಆದ್ರೂ ಸರಿ, ಅದು ನನ್ ರಕ್ತ. ನೀನ್ ಲೈಟಾಗಿ ತಗೊಂಡು ತ್ಯಾಗಮಯಿ ತರ ಮಾತಾಡ್ಬೇಡ ಹಾಸಿನಿ. ಬಾನನಂತ ಮಕ್ಕಳು 100 ಜನ ಬೇಕಿದ್ರು ಹುಟ್ತಾರತ್ತೆ, ಆದ್ರೆ ಗಾಯತ್ರಿ ಅಂತವ್ರು ಒಬ್ರು ಮಾತ್ರ ಹುಟ್ಟೋದು. ಯಾಕಂದ್ರೆ ಗಾಯತ್ರಿ ದೇವಿ ತರದವರು 100ರಲ್ಲಿ ಒಬ್ರು ಗೊತ್ತಾ? ಅದಕ್ಕೆ ಯಾಕೆ ಅಷ್ಟೊಂದು ಎಮೋಷ್ನಲ್ ಆಗ್ತಾ ಇದ್ದೀರಾ? ಬಿ ಕೂಲ್. ಗಾಯತ್ರಿ ದೇವಿ ಅಂತ ದೊಡ್ಡದ್ಕೆ ಜೊತೆ ಕಂಪೇರ್ ಮಾಡ್ತಿದ್ಯಲ್ಲೇ. ಹೆಸರಿಟ್ಕೊಂಡಿದ್ದು ಮಾತ್ರಕ್ಕೆ ಗಾಯತ್ರಿ ಅತಿಗೆ ಆಗಲ್ವಲ್ಲ? ನಾನು ಹಾಗೆ ಹೇಳದ್ನಾ? ನೀನ್ ಕೊಟ್ಟಿದ್ ಬಿಲ್ಡಪ್ ಆಗಿತ್ತಮ್ಮ. ಆದ್ರೂ ಗಾಯತ್ರಿ ಕೈಯಲ್ಲಿ ಈ ಮಗು ಎಲ್ಲಿ? ದೊಡ್ಡದ್ಗೆ ಮೂಗು ಇವಳಿಗೆ ಬಂದಿಲ್ಲ. ಅದ್ ಹೇಗೆ ಬರುತ್ತೆ? ಬುದ್ಧಿ ಇದೆಯಾ ಇಲ್ವಾ? ಹೆಸರು ಒಂದೇ ಇರ್ಬೋದು, ಊರು ಕೆರೆ ಬೇರೆ ಅಂತ ಹೇಳಿದ್ರೆ ನಿಂಗೆ ಅರ್ಥ ಆಗಲ್ವಾ? ಅಯ್ಯೋ ಮಾವ, ಕೂಲ್ ಇರಿ. ನೋಡು ವಿಶಾಲ್, ಅವಳು ಹಲ್ಲು ಉತ್ತರಿಸ್ಬಿಡ್ತೀನಿ. ಹೀಗೆ ಆಡ್ತಿದ್ರೆ ಅವಳು. ಸಮಾಧಾನ ಮಾಡ್ಕೊಳ್ರಿ. ಚಿಕ್ಕಪ್ಪಂಗೆ ಹೆದರ್ಕೋತಿರಲ್ಲ ಚಿಕ್ಕಿ. ನನ್ ಗಂಡ ನೋಡಕ್ ಚೋಟುದ್ದ ಇದ್ರು ಟೆರರು ಕಣೆ. ಹೊಡೆದ್ರೆ ಚರ್ಮ ಕಂದು ಹೋಗುತ್ತೆ. ದುರಂದರ ಮಾತೆ ಪಾವನ್ಮೂರ್ತಿ, ನಿಮ್ಮ ಬಲಾಬಲಗಳೆಲ್ಲ ಆಮೇಲೆ. ಮೊದಲು ಈ ಮಡಕೇಲ್ ಹತ್ಕೊಂಡಿರೋ ಬೆಂಕಿನ ಆರಿಸುವಂತ ಮಾರ್ಗ ನೋಡೋಣ. ನಾವು ನೋಡ್ತೀವಪ್ಪ, ನಮ್ಮ ಆರಿಸೋದನ್ನ. ನೈನಿ, ನೀನ್ ಅನ್ಕೊಂಡ ಹಾಗೆ ಆಗುತ್ತಾ? ನಂಬಿಕೆ ಇಲ್ಲ ಅಂತಲ್ಲ, ಮತ್ತೆ ಈ ಅವಕಾಶ ಸಿಗಲ್ಲ ಅಂತ. ಯಜಮಾನ್ರೆ, ಗಾಯತ್ರಿ ಜೊತೆಗೆ ಇನ್ಯಾರಿದ್ದಾರೆ ಅಂತ ಸ್ಪಷ್ಟವಾಗಿ ಕಾಣದೇ ಇರೋದ್ರಿಂದ ನಂಗೆ ಗೊತ್ತಾಗ್ಲಿಲ್ಲ. ಅದನ್ನು ತಿಳ್ಕೊಳ್ಳೋದೆ ನನ್ನ ಪ್ರಯತ್ನ. ತಿಳ್ಕೋಬೇಕು ಅಂದ್ರೆ ಆ ಬೆಂಕಿ ಆರಿಸ್ಬೇಕಕ್ಕ. ಹೇಗೆ ಆರಿಸ್ತೀಯ ಹೇಳು? ಮಾಡ್ತೀನಿ. ಕೋರಲಮ್ಮ ತಾಯಿನೇ ನನ್ನ ಜೊತೆಗಿದ್ದು ಈ ಬೆಂಕಿನ ಆರಿಸಿ ನಂಗೆ ದಾರಿ ತೋರಿಸ್ತಾಳೆ.
ಬೆಂಕಿ ಯಾರೋಯ್ತು? ನೈನಿ ಮಾಕಾಳಮ್ಮ ತಾಯಿ ದಯೆ ತೋರ್ಸುದ್ಲು. ಆ ತಾಯಿ ದಯೆಯಿಂದ ಮುಂದೇನಾಗುತ್ತೆ ಅಂತ ಗೊತ್ತಾಗುತ್ತೆ ಚಿಕ್ಕಮ್ಮ. ದತ್ತೋಗ್ ತಗೊಂಡಿದ್ ಗಾಯತ್ರಿನೇ ಅಲ್ಲಿ ಕಾಣಿಸ್ತಾ ಇರೋದು. ವಿಶಾಲಾಕ್ಷಿ ಕೂಡ ಕಾಣಿಸ್ತಾ ಇದ್ದಾಳೆ. ಸರಿಯಾಗಿ ನೋಡೆ. ಆ ವಿಶಾಲಾಕ್ಷಿ ಯಾಕೆ ಕಾಣಿಸ್ತಾ ಇದ್ದಾಳೆ? ಆ ಹುಡುಗಿಗೂ ಅಪಾಯ ಇದೆ ಅನ್ಸುತ್ತೆ ವಲ್ಲಪ್ಪ. ಅಲ್ಲ, ಜೀವ ಎಲ್ಲಿ ವಿಶಾಲ್? ಅಂಬಾ ಶಿವಶಂಭೋ. ಗಾಯತ್ರಿ ಪುಟ್ಟಿ, ವಿಶಾಲಾಕ್ಷಿ ಮತ್ತೆ ಜೀವ ಅಣ್ಣನೂ ಕಾಣಿಸ್ತಿದ್ದಾರೆ ಅಂದ್ರೆ ಈ 3 ಜನಕ್ಕೂ ಏನಾದ್ರೂ ಅಪಾಯ ಆಗುತ್ತಾ? ಮೂವರಿಗೂ ಸಂಬಂಧಪಟ್ಟಿರುವಂತ ವಿಷಯ ಏನಾದ್ರೂ ನಡೆದಿರ್ಬೇಕೇನೋ. ಎಲ್ಲಿ ನಡೀತಿದೆ? ಅದು ಅಮ್ನೋರ್ ಗುಡಿ ಹತ್ರ ಅಂತ ಅರ್ಥ ಆಗ್ತಿದೆ ಯಜಮಾನ್ರೆ. ನಾಡಿದ್ದು ಭಾನುವಾರ ಅಲ್ಲಿಗೆ ಹೋದ್ರೆ ಜೀವ ಅಣ್ಣ ಖಂಡಿತ ಅಲ್ಲಿಗೆ ಬರ್ತಾರೆ. ಬಂದ್ರೆ ನನ್ ದೊಡ್ಡ ಮಗಳು ಗಾಯತ್ರಿ ದೇವಿಯ ಮೋರು ಎಲ್ಲಿದ್ದಾರೆ ಅಂತ ಗೊತ್ತಿರೋ ವಿಷಯ ಇವ್ರಿಗೆ. ನನಗೆ ನಿಜ ಹೇಳ್ತಾನೆ. ಮತ್ತೆ ವಿಶಾಲಾಕ್ಷಿ ಯಾಕೆ ಕಾಣಿಸ್ಕೊಂಡ್ಲು? ಅದ್ ಗೊತ್ತಿಲ್ಲ ಭಾವ. ಅಪಾಯ ಮೂವರ ಮಧ್ಯೆ ಕಣ್ಣ ಮುಚ್ಚಾಲೆ ಆಡ್ತಿದ್ದೇವಲ್ಲವ. ನಯನಿಗೆ ನಿಜ ಗೊತ್ತಾಗಿದ್ದಿನ ಏನಾದ್ರೂ ಆಗ್ಬಹುದು ಅಂತ ಕೋರಲಮ್ಮ ಸೂಚನೆ ಕೊಟ್ಟಿದ್ದಾಳೆ. ಶ್ಯಾಮ್ಲಾ, ಯಾರದು? ನಾಗವೇಣಿ ಅಮ್ಮಂಗೆ ದೊಡ್ಡ ಪುಟ್ಟಮ್ಮ ಕಾಣಿಸ್ತಾಳ? ಇದೇಗ್ ಸಾಧ್ಯ? ನಿನಗ್ ನಾನು ಹೇಗ್ ಕಾಣಿಸ್ತಿದ್ದೀನಿ ಅಂತ ಆಶ್ಚರ್ಯ ಆಗ್ತಿದ್ಯಾ ಶ್ಯಾಮಲಾ? ನಿನ್ ಕೈಗೆ ನಾಗಚಿತ್ರ ಬರ್ಕೊಂಡಿದ್ಯಲ್ವಾ? ಅಮ್ಮ ನಾಗಚಿತ್ರ ಯಾಕೆ ಬರ್ಸ್ಕೊಂಡಿದ್ದಾಳೆ?
ಯಾರಿಗೂ ಗೊತ್ತಾಗಲ್ಲ ಅನ್ಕೊಂಡಿದ್ದೆ. ಹಾವುಗಳು ನಾವು, ನಮ್ಗದ್ ಗೊತ್ತಾಗೋದಿಲ್ವಾ? ನೀನೇನೋ ನೋಡ್ದೆ ಸರಿ, ಆದ್ರೆ ಯಾರಿಗೂ ಹೇಳ್ಬೇಡ. ಹೇಳ್ಬಾರ್ದು ಅಂತಂದ್ರೆ ಏನ್ ಬೇಕು ಹೇಳು ನಿನ್ಗೆ. ನೀನೇನೇ ಕೊಟ್ರು ಅದನ್ನ ತಗೊಂಡ್ ಏನ್ ಮಾಡ್ಲಿ? ಆದ್ರೆ ಸ್ವಲ್ಪ ನನ್ಗಿವಾಗ ನಿನ್ ಸೆರಗ್ ಬೇಕು. ಸೀರೆ ಸರ್ಗ? ಹೌದು ಶ್ಯಾಮ್ಲಾ, ನೀನ್ ಸೆರಗ್ ಕೊಟ್ರೆ ನನ್ ಸೆರಗ್ನ ಅದಕ್ಕೆ ಗಂಟ್ ಹಾಕ್ತೀನಿ. ಆಮೇಲೆ ನಿನ್ ಜೊತೆ ಮನೆಗೆ ಬರ್ತೀನಿ. ಲಕ್ಷ್ಮೀಪುರದಿಂದ ತಂದಿರೋ ಆ 5 ಕವಡೆಗಳನ್ನ ಕೈಯಲ್ಲಿ ಇಟ್ಕೊಂಡಿದ್ರೂ ಸರಿ, ನಾನು ನಿನ್ನೊಬ್ಳಿಗೆ ಬಿಟ್ರೆ ಇನ್ಯಾರಿಗೂ ಕಾಣಿಸೋದಿಲ್ಲ. ಅದು ಕೂಡ ನಿನ್ನ ಕೈಯಲ್ಲಿ ನಾಗಚಿತ್ರ ಇರೋವರೆಗೂ ಅಷ್ಟೇ. ಯಾಕೆ? ಏನ್ ಮಾಡ್ಬೇಕು ಅಂತ ಮನೆಯೊಳಗೆ ಹೋಗ್ಬೇಕು ಅಂತಿದ್ಯಾ? ನಿನಗಿಂತ ಮಹಾ ಕಾರ್ಯ ನಾನೇನು ಮಾಡೋದಿಲ್ಲ ಬಿಡು. ದೊಡ್ಡ ಪುಟ್ಟಮ್ಮಯ್ಯ ಕಾಣಿಸ್ತಾನೆ ಇಲ್ಲ. ನಡಿ ಶ್ಯಾಮ್ಲಾ, ನೀನೊಬ್ಳೇ ಕಾಣಿಸ್ತೀಯ ಎಲ್ರಿಗೂ. ನೀನ್ ಪಕ್ಕದಲ್ಲೇ ನಾನಿದ್ರೂ ಯಾರಿಗೂ ಗೊತ್ತಾಗಲ್ಲ. ನಡಿ. ಅಮ್ಮ ಒಬ್ಳೆ ಮನೆಯೊಳಗೆ ಹೋಗ್ತಾ ಇಲ್ಲ. ದೊಡ್ಡ ಪುಟ್ಟಮ್ಮನ ಸರಿಗೂ ಅಮ್ಮನ ಸರಿಗೆ ಕಟ್ಕೊಂಡ ತಕ್ಷಣ ನನಗ್ ಕೂಡ ಅವಳು ಕಾಣಿಸ್ತಾ ಇಲ್ಲ. ಅಂದ್ರೆ ಸುಮನಂಗ್ ಕೂಡ ಕಾಣಿಸಲ್ಲ. ಇಷ್ಟಕ್ಕೂ ಅಮ್ಮ ಯಾಕೆ ಹಾವಿನ ಚಿತ್ರ ಬರ್ಸ್ಕೊಂಡಿದ್ದಾಳೆ? ದೊಡ್ಡ ಪುಟ್ಟಮ್ಮ ನನಗೂ ಹೇಳ್ದೆ ಅಮ್ಮನ ಸಹಾಯ ಯಾಕೆ ಕೇಳಿದ್ಲು? ಅತ್ಗೆ, ಆಗಿರೋ ಖರ್ಚನೆಲ್ಲ ಇದರಲ್ಲಿ ಬರ್ದಿದ್ದೀನಿ. ಈ ತಿಂಗಳು ಎಷ್ಟು ಖರ್ಚಾಗ್ಬೋದು ಅಂತಲೂ ಇಲ್ಲಿ ಬರ್ದಿದ್ದೀನಿ. ಲಾಸ್ಟ್ ಮಂತ್ ತುಂಬಾ ಹಬ್ಬ ಇದ್ದಿದ್ದಕ್ಕೆ ಜಾಸ್ತಿ ಖರ್ಚಾಗಿದೆ ವಿಕ್ರಾಂತ್. ಹೌದು ಅದಕ್ಕೆ, ಮಾಮ್ ಮತ್ತು ವಲ್ಲಬ್ರು ಇಬ್ರು ಕೂಡ ಪಾಕೆಟ್ ಮನಿ ಜಾಸ್ತಿ ತಗೊಂಡಿದ್ದಾರೆ. ಕಾರ್ತಿಕ ಮಾಸದಲ್ಲಿ ದೀಪಾರಾಧನೆ ಮಾಡಕ್ಕೆ ಕೇಳಿದ್ದೆ ನಾನು. ನೀನೇನೋ ಸರಿ ಅತ್ತಿಗೆ, ಆದ್ರೆ ವಲ್ಲಭ ಯಾಕೆ ತಗೊಂಡ? ಅವ್ರಿಗೆ ರಾತ್ರಿ ಬೇರೆನೆ ಎಣ್ಣೆ ಬೇಕಾಗತ್ತೆ ಬಿಡಿ ಆಂಟಿ. ಏಯ್, ನನ್ನೇನ್ ಕುಡ್ಕ ಅನ್ಕೊಂಡಿದ್ಯಾನೆ? ಹಾಸೇನಿ ಮಾತಾಡೋಕ್ಕೂ ಮುಂಚೆ ನೀನೇ ಮಾತಾಡಿ ಸಿಕ್ಕಾಕೋತಿಯಪ್ಪ. ಹಾಗ್ ನೋಡಕ್ ಹೋದ್ರೆ ಈ ಡಮಕ ನಂದೀಶ ತಿನ್ನೋದ್ರ ಬಗ್ಗೆನೂ ಲೆಕ್ಕ ಹಾಕ್ಬೇಕಲ್ವಾ? ಪಾಪ ಸುಮನ, ಅವ್ರ ಊಟದ ಬಗ್ಗೆ ಎಲ್ಲ ಲೆಕ್ಕ ಹಾಕ್ತೀಯ ನೀನು? ಅದಕ್ಕೆ ಅವಳು ಹೇಳಿದ ಮಾತು ನಾವು ಕೇಳ್ತೀವ? ಅದು ಶ್ಯಾಮ್ಲಮ್ಮ ಒಬ್ರೆ, ಇಬ್ರು ಬಂದಿರೋ ಹಾಗೆ ಬಂದ್ರಾ ಅಂತ ಕೇಳ್ತಿದ್ಯಲ್ಲ ಡಮಕ? ಅವರು ಒಬ್ರು ಬಂದ್ರು ಅಂದ್ರೆ ಇಬ್ರು ಬಂದ ಹಾಗೆ ಅಲ್ವಾ ಮಾತೆ? ಹಾ, ಹೌದಲ್ವಾ? ಮುಕ್ಕಂಟಿಪುರದವರು ಇಬ್ರು ತಿಂದಷ್ಟು ಒಬ್ರೆ ತಿಂತಾರೆ. ನೈನಿ ಅಮ್ಮಂಗೆ ಯಾಕೆ ಹೇಳ್ತೀರಾ? ನಿಮ್ಮಮ್ಮ ಏನ್ ಕಡಿಮೆ ತಿಂತಾರ ಹೇಳಿ? ಹೊತ್ತಿಗೆ 2 ಬೊಗಣಿ ತಿಂತಾರೆ. ಏಯ್, ಬಾಯಿ ಮುಚ್ಚೆ ನೀನು. ನಿನ್ ದೃಷ್ಟಿ ಬಿದ್ದೆ ಇತ್ತೀಚೆಗೆ ಸ್ವರ್ಗ ಹೋಗ್ತಿದ್ದೀನಿ ನಾನು. ಹಾ, ಏನಾಗಿದ್ದೀರಾ? ಸ್ವರ್ಗ ಹೋಗಿದ್ದಾರೆ. ಸುಮ್ನಿರಿ ಚಿಕ್ಕಪ್ಪ, ಶ್ಯಾಮ್ಲಾ ಆಂಟಿ ನಗ್ಬಿಡ್ತಾರ ಅಷ್ಟೇ. ಅಕ್ಕ, ತಮಾಷೆಗಂದು ಮಾತೆ ಜಗಳಕ್ಕೆ ಕಾರಣ ಆಗೋದು. ಏನಮ್ಮ,
ಹಬ್ಬ ಹರಿದಿನ ಇಲ್ಲ, ಇದ್ದಕ್ಕಿದ್ದ ಹಾಗೆ ಬಂದ್ಬಿಟ್ಟಿದ್ಯಾ?